ಕಾವೇರಿ ಉಗಮ ಸ್ಥಾನ ತಲಕಾವೇರಿಯಲ್ಲಿ ಮಳೆನೇ ಇಲ್ಲ. ಮುಂಗಾರು ಮಾರುತಗಳು ಕಾಣ್ತಾ ಇಲ್ಲ. ಶುಷ್ಕ ವಾತಾವರಣ. ಮುಂಗಾರಿನಲ್ಲಿ ವಾಡಿಕೆಯಂತೆ 2775 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಆದರೆ ಈ ಮುಂಗಾರಿನಲ್ಲಿ ಕೇವಲ 2010 mm ಮಳೆ ಆಗಿದೆ. ಎಸ್, ಮಳೆ ಎಷ್ಟಾಗಬೇಕಿತ್ತು ಅಷ್ಟು ಆಗಿಲ್ಲ. ತಲಕಾವೇರಿಯಲ್ಲಿ ಈವರೆಗೂ 28% ಮಳೆಯ ಕೊರತೆ ಉದ್ಭವಿಸಿದೆ. ಕೊಡಗಿನ ಭಾಗಮಂಡಲದಲ್ಲಿಯೂ ಕೂಡ ವರುಣನ ಸುಳಿವೇ ಇಲ್ಲ, ಮಳೆನೇ ಇಲ್ಲ. ನೋ ಕ್ಲೂ ಎಟ್ ಆಲ್. ಮುಂಗಾರಿನಲ್ಲಿ ವಾಡಿಕೆಯಂತೆ 2140 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಆದರೆ ಆಗಿಲ್ಲ. ಆದರೆ ಈ ಮುಂಗಾರಿನಲ್ಲಿ ಕೇವಲ 1190 mm ಮಳೆ ಆಗಿದೆ. ಭಾಗಮಂಡಲದಲ್ಲಿ ಈವರೆಗೂ 45% ಮಳೆಯ ಕೊರತೆ ಕೂಡ ಉಂಟಾಗಿದೆ. ಡ್ಯಾಮ್ಗಳಿಗೆ ತಗ್ಗಿದ ಒಳಹರಿವು, ಕಾವೇರಿ ಕೊಳ್ಳದಲ್ಲಿ ಬರದ ಭೀತಿ ಆಗಬೇಕದು. KRS ಜಲಾಶಯಕ್ಕೆ ಕೇವಲ 3685 ಕ್ಯೂಸೆಕ್ ಒಳಹರಿವಿದೆ. ಕಬಿನಿ ಜಲಾಶಯಕ್ಕೆ ಕೇವಲ 2550 ಕ್ಯೂಸೆಕ್ ಒಳಹರಿವು. ಹಾರಂಗಿ ಜಲಾಶಯಕ್ಕೆ ಕೇವಲ 1528 ಕ್ಯೂಸೆಕ್ ಒಳಹರಿವನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಓಕೆ, ಮಳೆರಾಯ ಕಂಡುಬಿಟ್ಟಿದ್ದಾನೆ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಿತ್ತು, ಜಾಸ್ತಿ ಕಂಡುಬಿಡಬೇಕಿತ್ತು ಅನ್ನುವ ಒಂದು ಆಶಯ, ನಿರೀಕ್ಷೆ ಸಹಜವಾಗಿ ಇದೆ. ಯಾಕಂತ ಹೇಳಿದರೆ ಮಳೆಗಾಲ ಅಂತಲೇ ಅನ್ನಿಸ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿದೆ. ವಾಡಿಕೆಯಿಂದ ಎಷ್ಟು ಬರಬೇಕಾಗಿತ್ತು ಅಷ್ಟು ಮಳೆ ಬರ್ತಾ ಇಲ್ಲ. ಸೊ ಹಾಗಾಗಿ ಎಸ್ಪೆಷಲಿ ಕೃಷಿಕರಿಗೆ ಇದು ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ. ಕೃಷಿಕರಿಗೆ ಹೊಡೆತ ಉಂಟಾದರೆ ಅಕ್ಷರಶಃ ನಮ್ಮೆಲ್ಲರಿಗೂ ಕೂಡ ಆ ಒಂದು ಬಿಸಿ, ಆ ಒಂದು ಪೆಟ್ಟು ತಗುಲುತ್ತೆ. ಸಾಮಾನ್ಯವಾಗಿ ನೋಡಿ, ಮಲೆನಾಡು ಅಂತ ಹೇಳಿದ ತಕ್ಷಣ ಅಲ್ಲಿ ಯಾವಾಗಲೂ ಮಳೆ ಸುರಿತಾ ಇರುತ್ತೆ, ಅಥವಾ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ ಅಂತ ನಾವೆಲ್ಲ ಅಂದ್ಕೊಳ್ತಾ ಇರ್ತೀವಿ. ಆದರೆ ಈ ಬಾರಿ ಹಂಗಿಲ್ಲ. ಹೇಗಿದೆ ಸದ್ಯದ ವಾತಾವರಣ? ಈ ರೀತಿ ಇದೆ. ಮಂಕಾದ ಮುಂಗಾರು, ಮಲೆನಾಡಿಗೂ ಬರದ ಛಾಯೆ. ಬರ ಅಂತೀವಲ್ಲ ಅದು. ಕಳೆದ ವಾರ ರಾಜನಂತೆ ಆರ್ಭಟಿಸಿದ್ದ ಮೇಘರಾಜ ಭಾರೀ ಮಳೆಯಿಂದ ಭರ್ತಿಯಾಗಿದ್ಲು ತುಂಗಾ ಜಲಾಶಯ ಕೂಡ ಭರ್ತಿಯಾಗಿತ್ತು, ಫಿಲ್ ಆಗಿತ್ತು. ಆದರೆ ಈಗ ಸದ್ದಿಲ್ಲದಂತೆ ಮಳೆರಾಯ ಕಾಣೆಯಾಗಿದ್ದಾನೆ. 4-5 ದಿನಗಳಿಂದ ಕೂಡ ಮಳೆರಾಯ ಕೈ ಕೊಟ್ಟಿದ್ದಾನೆ. ತುಂಗಾ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಇಳಿಕೆ ಕಂಡಿದೆ. ಕೈಕೊಟ್ಟ ಮಳೆಯಿಂದಾಗಿ ತುಂಗಾ ಜಲಾಶಯದ ಗೇಟ್ ಕೂಡ ಬಂದಾಗಿದೆ. ಲಿಂಗನಮಕ್ಕಿ ಡ್ಯಾಮ್ನಲ್ಲೂ ಕೂಡ ಗಣನೀಯ ಪ್ರಮಾಣದ ಇಳಿಕೆ ಕಂಡಿದೆ. ಮಲೆನಾಡಿನ ಜನರಲ್ಲಿ ಆತಂಕ ಸಹಜವಾಗಿಯೇ ಮನೆ ಮಾಡಿದೆ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಸ್ತವ ಸ್ಥಿತಿ ಹೆಂಗಿದೆ, ಮಳೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಸ್ಥಳೀಯರಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ ಒಂದಿಷ್ಟು ಮಾಹಿತಿ ಕೊಡ್ತಾರೆ. ಎಸ್ ಅಶ್ವಿನಿ, ಲೇಟೆಸ್ಟ್ ಇನ್ಫಾರ್ಮೇಷನ್ ಆನ್ ದಿಸ್ ರೈನ್, ಪ್ಲೀಸ್ ಗೋ ಅಹೆಡ್. ಇನ್ನು ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಕಳೆದ ವಾರ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಶಿವಮೊಗ್ಗದ ಅತಿ ಸಣ್ಣ ಜಲಾಶಯವಾಗಿರುವಂತಹ ಗಾಜನೂರಿನಲ್ಲಿರುವ ತುಂಗಾ ಜಲಾಶಯದಲ್ಲಿ ಇರುವ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿದೆ. ಕಳೆದ ವಾರ ಸುರಿದಂತಹ ಮಳೆ ಸಂದರ್ಭದಲ್ಲಿ 40,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇತ್ತು ಹಾಗೂ ಒಳಹರಿವಿನ ಪ್ರಮಾಣವು ಅಷ್ಟೇ ಮಟ್ಟದಲ್ಲಿತ್ತು.
ಆದರೆ ಕಳೆದ 4 ದಿನಗಳಿಂದ ಏನು ಮಳೆ ನಿಂತು ಬೇಸಿಗೆಯ ಬಿಸಿಲು ಇಲ್ಲಿ ಭಾಸವಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಒಳಹರಿವಿನ ಪ್ರಮಾಣವು ಕೂಡ ತೀರಾ ಕುಗ್ಗಿದೆ. ಇಂದಿನ ಒಳಹರಿವಿನ ಪ್ರಮಾಣ ಕೇವಲ 5017 ಕ್ಯೂಸೆಕ್ ನೀರಷ್ಟು ಇದೆ. ಇನ್ನು ತುಂಗಾ ಜಲಾಶಯ ಹೊರತುಪಡಿಸಿ ಭದ್ರಾ ಹಾಗೂ ಲಿಂಗನಮಕ್ಕಿ ಜಲಾಶಯದಲ್ಲೂ ಕೂಡ ಗಣನೀಯ ಮಟ್ಟದಲ್ಲಿ ನೀರಿನ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಅಂದರೆ ಲಿಂಗನಮಕ್ಕಿ ಜಲಾಶಯದಿಂದ ಏನು ವಿದ್ಯುತ್ ಪೂರೈಕೆ ಮಾಡಲಾಗ್ತದೆ, ಆ ಭಾಗದಿಂದ ಏನು ಹಿನ್ನೀರಿನ ಪ್ರದೇಶದಲ್ಲಿ ಮಳೆ ಆಗದೇ ಇರೋದು ಹಾಗೂ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲೂ ಸಹ ಕೊರತೆ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಮಲೆನಾಡಿನಲ್ಲಿ ಬರದ ಛಾಯೆ ಮೂಡಿದೆ ಅಂತಲೇ ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ವೆಲ್, ಥ್ಯಾಂಕ್ ಯು ಅಶ್ವಿನಿ. ಎಸ್, ಒಟ್ಟಿನಲ್ಲಿ ಮಳೆರಾಯ ಮಾಯ ಆಗಿದ್ದಾನೆ. ಹಾಗಾಗಿ ಎಲ್ಲ ವರ್ಗದ ಜನರಿಗೂ ಕೂಡ ಮಳೆ ಬೇಕೇ ಬೇಕು, ನೀರು ಬೇಕೇ ಬೇಕು. ಹೀಗಾಗಿ ಕೆಲವು ಕಡೆ ಪ್ರಾರ್ಥನೆಗಳು ನಡೀತಾ ಇರ್ತವೆ, ಇನ್ನು ಕೆಲವು ಕಡೆ ಚಿಂತನೆ ನಡೀತಾ ಇರ್ತದೆ. ಹೀಗಾಗಿ ಪ್ರಕೃತಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಮಳೆ ಬರದೇ ಇದ್ದಾಗ ಅಂತ ಕೂಡ ನಾವೀಗ ಆಲೋಚನೆ ಮಾಡಬಹುದಾಗಿದೆ.